ಹೆಲ್ಮೆಟ್ ತಂದ್ರೆ ಬಿಡೋದು. ಅಪ್ಪ ಹೆಲ್ಮೆಟ್ ಡಿಸೆಂಬರ್ 12ರಿಂದ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಈಗಾಗಲೇ ಹಲವು ಕಡೆಗಳಲ್ಲಿ ಎಸ್ಪಿ ಕುಶಾಲ್ ಚೌಕ್ಸಿ ಅವರ ಆದೇಶದಂತೆ ಜಿಲ್ಲೆಯಲ್ಲಿ ಪೊಲೀಸರು ಅರಿವು ಮೂಡಿಸುತ್ತಿದ್ದಾರೆ. ಇದರ ಭಾಗವಾಗಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ನೇತೃತ್ವದಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತೆ ಅರಿವು ಮೂಡಿಸಿದ್ದಲ್ಲದೆ ಹೆಲ್ಮೆಟ್ ಧರಿಸದೇ ಇರುವ ವಾಹನ ಸವಾರರಿಗೆ ದಂಡ ಹಾಕುವುದರ ಜೊತೆಗೆ ಹೆಲ್ಮೆಟ್ ತಂದ ನಂತರ ದ್ವಿಚಕ್ರ ವಾಹನವನ್ನ ಕೊಟ್ಟು ಕಳಿಸಿದ್ದಾರೆ. ಹೆಲ್ಮೆಟ್ ತಂದ್ರೆ ಬಿಡೋದು. ಅಪ್ಪ ಹೆಲ್ಮೆಟ್ ನಿಂತ್ಕೊ ಪಾಲನೆ ಮಾಡಬೇಕು. ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಈ ವೇಳೆ ಮಾತನಾಡಿ, ಇನ್ನು ಮುಂದೆ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ಕಾರಿನಲ್ಲಿ ಸೀಟ್ ಬೆಲ್ಟ್ ಅನ್ನು ಹಾಕಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಇಲಾಖೆ ಜಾಗೃತಿ ಮೂಡಿಸಲು ಮುಂದಾಗಿದೆ. ಇನ್ನು ಮುಂದೆ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದಲ್ಲಿ ದಂಡ ವಿಧಿಸಲಾಗುವುದು ಎಂದು ಹೇಳಿದ ಅವರು, ಹೆಲ್ಮೆಟ್ ಧರಿಸದ ಕಾರಣ ಅಪಘಾತವಾದಾಗ ಅನೇಕ ದ್ವಿಚಕ್ರ ವಾಹನ ಸವಾರರು ಪ್ರಾಣ ಕಳೆದುಕೊಂಡಿದ್ದಾರೆ. ಹೆಲ್ಮೆಟ್ ಧರಿಸಿದ ಕಾರಣ ಹಲವರ ಜೀವ ಉಳಿದಿದೆ ಎಂದು ಜಾಗೃತಿ ಮೂಡಿಸಿದ್ದಾರೆ. ಈ ಕಡೆ ನೋಡಿಕೊಡಿ ಸರ್. ಅವ್ರಿಗೆ ಹಿಡ್ಕಡೆ ಹೆಲ್ಮೆಟ್ ಸಂತೆಕಲ್ಲಹಳ್ಳಿ ಚಂದ್ರಶೇಖರ್ ಅಂತ ಸಮಾಜ ಸೇವಕರು ಇವತ್ತು ಕೈವಾರ ಕ್ರಾಸ್ನಲ್ಲಿ ಎಲ್ಲ ಹೆಲ್ಮೆಟ್ ಹಾಕೋದಕ್ಕೆ ನಮ್ಮ ಶಿವರಾಜ್ ಸರ್ ಸರ್ಕಾರಿ ಶಿವರಾಜ್ ಸರ್ ಕೈವಾರ ಕ್ರಾಸ್ನಲ್ಲಿ ಬಂದು ಎಲ್ಲ ವೆಹಿಕಲ್ಸ್ ನಿಲ್ಲಿಸಿ ಹೂವು ಕೊಟ್ಟು ಹೆಲ್ಮೆಟ್ ಇರೋರಿಗೆ ಹೂವು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಮತ್ತು ಹೆಲ್ಮೆಟ್ ಇಲ್ಲದವ್ರಿಗೆ ಇವತ್ತು ಸ್ಟೇಲ್ ಕೊಟ್ಟಿದ್ದಾರೆ. ಏನೇನು ನಾಳಿಂದ ಹೆಲ್ಮೆಟ್ ಹಾಕ್ಕೊಂಡು ಬರಬೇಕು ಅಂತ. ಇವತ್ತೇನು ಫೈನ್ ಆಗ್ತಾ ಇಲ್ಲ, ಅವ್ರಿಗಂತ ಸ್ಟೇಲ್ ಕೊಟ್ಟಿದ್ದಾರೆ. ಕಂಟಿನ್ಯೂ ಆಗಿ ಹೆಲ್ಮೆಟ್ ಹಾಕ್ಕೊಡ್ಬೇಕಂತ. ಹಿಂದೇನು ಕುಚ್ಚಿರೋರು ಹಾಕಬೇಕು ಅಂತ ಹೇಳಿದ್ದಾರೆ. ಮುಂದೆ ಇರೋರಿಗೆ ಇವತ್ತು ವೆಲ್ಕಮ್ ಕೊಡ್ತಾ ಇದ್ದಾರೆ. ಬೆಂಗಳೂರಿಂದ ಬರ್ತಾ ಇರೋಂಥ ಜನ ಹೆಲ್ಮೆಟ್ ಹಾಕ್ಕೊಂಡು ಬರ್ತಾ ಇರೋರಿಗೆ ಅವತ್ತು ವೆಲ್ಕಮ್ ಕೊಡ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಘಟನೆ ನಮ್ಮ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಮತ್ತು ಈ ಸುತ್ತಮುತ್ತ ಇರುವಾಗ ನಮ್ಮ ಬೆಲೆ ಮಾಡುವಂಥ ಹೊರಗಡೆ ಒಳಗಡೆ ಅದನ್ನು ಸೂಕ್ತವಾಗಿ ಕಾಪಾಡಿಕೊಳ್ಳಬೇಕು. ಯಾರಾದರೂ ಅಪರಿಚಿತವನ್ನು ಫಾಲೋ ಮಾಡಿದ್ರೆ ನಿಮಗೆ ಪೊಲೀಸ್ಗೆ ಮಾಹಿತಿ ಕೊಡಬೇಕು ಅಥವಾ 112 ಫೋನ್ ಮಾಡಬೇಕು. ನಿಮ್ಗೆ ಯಾವುದೇ ರೀತಿ ತೊಂದರೆ ಆದಾಗ. ಮತ್ತು ನಮ್ಮಲ್ಲಿ ಸೈಬರ್ ಪೊಲೀಸಿನ ಕಂಪ್ಲೇಂಟ್ಗಳಾಗ್ತವೆ. ಯಾವುದಾದ್ರೂ OTP ಶೇರ್ ಮಾಡಿ ಎಲ್ಲರೂ ಏನು ಮಾಡ್ತಾರೆ, ಯಾವುದೋ ಒಂದು ಲಿಂಕ್ನ ನೀವು ಡೌನ್ಲೋಡ್ ಮಾಡ್ತೀರಾ, ನಿಮ್ಮದು ಆ್ಯಕ್ಟಿಂಗ್ ಎಲ್ಲ ತೊಗೊಂಡು ಕಂಟ್ರೋಲ್ ತಗೊಂಡು OTP ಕೂಡ ನೀವು ಶೇರ್ ಮಾಡ್ತೀರಾ. ಆವಾಗ ನೀವು ತಗೊಂಡು ನಿಮ್ಮ ಫೋಟೋನ ಮಾರ್ಕ್ ಮಾಡಿ ನಿಮಗೆ ಬೆದರಿಕೆ ಹಾಕಿ ಹಣ ಸುಲಿಗೆ ಮಾಡ್ತಾರೆ, ಫಿಸಿಕಲ್ ಅರೆಸ್ಟ್ ಮಾಡ್ತಾರೆ. ಅದು ಯಾವುದಕ್ಕೂ ನೀವು ಭಯ ಕೊಡಬಾರ್ದು. ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಅಥವಾ 112 ಕಂಪ್ಲೇಂಟ್ ಕೊಡಬೇಕು. 1930 ಅಂತ ದಯಮಾಡಿ ಎಲ್ಲ ಹೆಣ್ಮಕ್ಳು ಎಸ್ಪೆಷಲಿ ಯಾರ್ಯಾರು ಫೋನ್ ನಂಬರ್ ಇದೆಯೋ ಸಂಬಂಧಪಟ್ಟಂಗೆ 1930ಗೆ ಸೇವ್ ಮಾಡಿಕೊಂಡು ಅವರಿಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ತಕ್ಷಣ ಪೊಲೀಸ್ ನೆರವನ್ನ ನಾವು ಹೇಳ್ತೀವಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.